ಸರ್ ನಿಮ್ಗೆ ಯಾವಾಗಿಂದ ನೋವಿತ್ತು ಮಂಡಿ? ಮಂಡಿ ಸುಮಾರು ಹಾಲು ನಿಮ್ಮ 3 ವರ್ಷ 4 ವರ್ಷದಿಂದ ನೋವು ಸರ್. ಹಾಂ ಹಾಂ ಹಾಂ. ಇಲ್ಲಿಗೆ ಬಂದ್ಮೇಲೆ ಹೆಂಗಿದೆ ನೋವು? ಇಲ್ಲಿಗೆ ಬಂದಮೇಲೆ ಕಡಿಮೆ ಆಯಿತು ಸರ್. ₹1 ಎಷ್ಟು ಕಡಿಮೆ ಆಗಿದೆ? 90% ಕಡಿಮೆ ಆಗಿದೆ ಸರ್. 90% ಕಡಿಮೆ ಆಗಿದೆ. ಓಕೆ ಓಕೆ. ಎಲ್ಲ ಕತ್ತು ನೋವು ಇತ್ತು, ಅದು ಕಡಿಮೆ ಆಯಿತು. ಸೊಂಟ ನೋವು ಇತ್ತು, ಕಡಿಮೆ ಆಯಿತು. ಮಂಡಿ ನೋವು ಕಡಿಮೆ ಆಗಿದೆ. ಮಂಡಿನ ಕೆಳಕ್ಕೆ ಜೋಗು ನೋವು. ಹಾಂ ಓಕೆ. ಮಂಡಿ ಮೀನ್ ಕಂಡ ನೋವಿದೆ. ನೋವಿದೆ. ಮಂಡಿ ನೋವು ಕಡಿಮೆ ಆಗಿದೆ. 3 ವರ್ಷದಿಂದ ಇತ್ತು. ಇವ್ರಿಗೆ ಏನು ಸಜೆಷನ್ ಮಾಡಿದ್ರು ಹೊರಗಡೆ? ಸರ್ ಏನು ಆಪರೇಷನ್ ಆಗಿತ್ತು ಅವರಿಗೆ 15 ಇಯರ್ಸ್ ಬ್ಯಾಕ್. ಯಾವುದು? ಎಡಗಡೆ ಕಾಲ. ಹೌದು. ಮತ್ತೆ ಅದನ್ನು ಮಾಡಿಸ್ಕೊಳ್ಳಿ ಅಂತಾನು, ಬಟ್ ಅದೇ ಬೇಡ ಅಂತೇಳಿ ಅದು ನೋವು ತಡೆಯೋದ್ರೆ ಬೇಡ ಅಂತ ಮಾಡಿಸ್ಕೊಳ್ಳಿಲ್ಲ. ಬಟ್ ಇವಾಗ ಮಾಡಿಸಿರೋ ಮಂಡಿನೇ ಪೈನ್ ಇದೆ, ಮಾಡಿಸಿರೋದು ಚೆನ್ನಾಗಿ ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಆಗಿದೆ, ನೋವು ಕಡಿಮೆ ಆಗಿದೆ. ಅವರಿಗೆ ಆ ಪಾದ ಸ್ವಲ್ಪ ನಡಿಲಿಕ್ಕೆ ಕಷ್ಟಪಡ್ತಾರೆ, ಅಂದ್ರೆ ಜಾರು ಬಿಡ್ತೀನಿ ಅನ್ನೋದು ಭಯಕ್ಕೆ. ಸೊ ಅದು ಪಾದ ಸೆನ್ಸೇಷನ್ ಇಂಪ್ರೂವ್ಮೆಂಟ್ ಆಯ್ತು. ನಾನು ಕೊಡ್ತೀನಿ ಮೆಡಿಸಿನ್ಸ್ ಇವತ್ತು ಹೊಂಟೋರಿ. ತುಂಬಾ ಚೆನ್ನಾಗಿದ್ದಾರೆ ಸರ್. ಏನೇನು ಇಂಪ್ರೂವ್ಮೆಂಟ್ ಆಗ್ತದೆ ನಿಮ್ಮ ಪ್ರಕಾರ? ಸೊ ಅವರಿಗೆ ತುಂಬಾ ತಲೆ ತುಂಬಾ ಶೇಕ್ ಆಗೋದು, ಅಷ್ಟು ಇಷ್ಟ ಕಡಿಮೆ ಆಗಿದೆ. ಮತ್ತೆ ನೆಕ್ ಪೈನ್ ಇತ್ತು ಸರ್, ತುಂಬಾ ಇತ್ತು ಅವರಿಗೆ, ಅದು ಕಮ್ಮಿ ಆಗಿದೆ. ಲೋ ಬ್ಯಾಕ್ ಪೈನ್ ಸಿಕ್ಕಾಪಟ್ಟೆ ಇತ್ತು, ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದು ಕಡಿಮೆ ಆಗಿದೆ. ನೀ ಪೈನ್ ಅಂತೂ ತುಂಬಾ ಚೆನ್ನಾಗಿ ಕಡಿಮೆ ಆಗಿದೆ. ಅವ್ರು ಓಡಾಡ್ತಿರ್ಲಿಲ್ಲ ಸರ್, ಸ್ಟಿಕ್ ಇಟ್ಕೊಂಡೇ ಓಡಾಡೋರು, ಇವಾಗ ಸ್ಟಿಕ್ ಅಲ್ಲ 85 ವರ್ಷದ ವಯಸ್ಸಲ್ಲಿ ಇಷ್ಟೊಂದು ಕಡಿಮೆ ಆಯ್ತು ಅಂತ ಅನ್ಕೊಂಡಿದ್ದೀನಿ ನೀವು? ಖುಷಿ ಆಗ್ತಿದೆ ಸರ್. ಅದಕ್ಕೆ ಅವ್ರು ನಿಮ್ಮನ್ನ ನೋಡಿದ್ರೇನೆ ಅವ್ರು ತುಂಬಾ ಖುಷಿ. ನೋಡ್ತಾರೆ, ದಿನಕ್ಕೊಂದ್ಸಾರಿ ನೋಡ್ತೀನಿ ಸರ್ ನಿಮ್ಮ ಮುಖನ. ನಿಮ್ಮ ವಿಡಿಯೋಸ್ ಅಂತ ಯಾವ್ದು ಮಿಸ್ ಮಾಡಲ್ಲ ಸರ್, ಅದೆಲ್ಲ ಮಾಡಿ ಸುಮ್ಮನೆ ಫೋನ್ ಮಾಡ್ತಿರ್ತಾರೆ, ಏನಾದ್ರು ಕೇಳಲಿಕ್ಕಾದ್ರೂ ಸುಮ್ಮನೆ ಫೋನ್ ಮಾಡ್ತೀನಿ. ಈ ವಯಸ್ಸಲ್ಲಿ ಇಷ್ಟು ಜನ ಕೇಳ್ತಾರೆ ಅಂತ ನಿಜ ಅನ್ಕೊಂಡಿಲ್ಲ ಸರ್, ನಿಜವಾಗ್ಲೂ. ಅದು 85 ಇಯರ್ಸ್ ಇದ್ದಾಗ ಯೂಶಲಿ ಏಜ್ ಫ್ಯಾಕ್ಟ್ರು ಅದೆಲ್ಲ ಹೇಳ್ತಾರಲ್ವಾ, ಅದು ಏಜ್ ಫ್ಯಾಕ್ಟರ್ ಅಲ್ಲ. ಇವ್ರು ಪಥ್ಯ ಮಾಡಿರೋದು, ಪಥ್ಯ ಮಾಡಿದಿರಲ್ವ ಚೆನ್ನಾಗಿ, ಅದು ಮುಖ್ಯ. ನಮ್ಗೆ ವಯಸ್ಸಾಗಿರೋಂದ್ರೆ ಪೇಷಂಟ್ಸ್ಗಳು ನಮಗೆ ಜಾಸ್ತಿ ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್. ಯಾಕಂದ್ರೆ ಏನು ಹೇಳಿದ್ರು ಮಾಡ್ತಾರೆ ಅವ್ರು. ಯಂಗ್ಸ್ಟರ್ಸ್ ಥರ ಅಲ್ಲಿ ತಿಂದೆ ಇಲ್ಲಿ ತಿಂದೆ ಆ ಥರ ಎಲ್ಲ ಅವ್ರು ಸ್ಟ್ರಿಕ್ಟ್ ಆಗಿರ್ತಾರೆ. ಹಂಗಾಗಿ ಈಗಲೂ ಅಷ್ಟೇ ಏನು ಮಾಡಲ್ಲ. ಲಾಸ್ಟ್ ಟೈಮ್ ಹೇಳಿದ್ರು ಜೀನಿ ಸ್ಲಿಮ್ ಅಷ್ಟೇ ನೈಟ್ ಕುಡಿತೀನಿ ಅಂತೇಳಿ. ಸೊ ಅಂದ್ರೆ ಅದು ಜೀನಿ ಸ್ಲಿಮ್ ಕುಡಿಬೇಡಿ, ಜೀನಿ ಪೌಡರ್ ತಗೊಳ್ಳಿ ಅಂತ ಹೇಳಿ. ಇವಾಗ ಅಷ್ಟೇ ಗ್ರೀನ್ ಟೀ ಒಂದು ಕುಡಿದು ಅದನ್ನ ಕೂಡ ಮಲಗಿಬಿಡ್ತಾರೆ. ಗ್ರೀನ್ ಟೀ ಆಮೇಲೆ ಮತ್ತೆ ಇದು ಕಾಫಿ ಟೀ ತಗೊಳ್ಳಲ್ಲ, ಚಪಾತಿ ತಗೊಳ್ಳಲ್ಲ, ರವೆ ಐಟಮ್ಸ್ ಯಾವುದನ್ನು ತಗೊಳ್ಳಲ್ಲ, ಹೊರಗಿನ ಫುಡ್ ಏನು ತಗೊಳ್ಳಲ್ಲ. ಹಿಂಗೆ ಮೇಂಟೈನ್ ಮಾಡಿ. ಇನ್ನೂ ಸ್ವಲ್ಪ ಮಾತ್ರ ಚೇಂಜ್ ಮಾಡ್ತೀನಿ. ಆ ಪಾದ ಊರಿ ಜೋಮ್ ಸೆನ್ಸೇಷನ್ ಕಡಿಮೆ ಸರಿ ಆಗುತ್ತೆ. ಸರಿ ಸರಿ. ನಾವು ಸ್ವಲ್ಪ ಕಡಿಮೆ ಮಾಡಿ ಕಡಿಮೆ ಆಗ್ತದೆ, ಅದು ಪಾದ ಕಡಿಮೆ ಆಗ್ತದೆ.